ಸ್ವಾಗತ. ಈಗ ಒಂದು ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್. CM ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್. ಈಗ ಮೂಡ ಹಗರಣಕ್ಕೆ ಇಡಿ ಎಂಟ್ರಿ. ಮೂಡ ಹಗರಣದಲ್ಲಿ ಇಡಿ ಎಂಟ್ರಿ. ಇಡೀ ರಾಜಕೀಯದ ಮೂಡ ಹಗರಣ ಒಂದು ಮತ್ತೊಂದು ಮಗ್ಗಲಿಗೆ. ಸ್ನೇಹಮಯಿ ಕೃಷ್ಣ ನೀಡಿದ್ದ ದೂರು, ಇಡಿಯಿಂದ ಪ್ರಾಥಮಿಕ ವರ್ತಮಾನ ವರದಿ ದಾಖಲು, FIR. ಇಡಿ ಹೇಗೆ ವಾಲ್ಮೀಕಿ ಹಗರಣದಲ್ಲಿ SIT ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ ಇಡಿ ಎಂಟ್ರ್ ಆದ ಕಾರಣಕ್ಕಾಗಿ ನಾಗೇಂದ್ರ ಅವರು A1 ಆಗಬೇಕಾಗಿ ಬಂತು. ಅದೇ ಥರ ಇದೀಗ ಇಡಿ ಎಂಟ್ರಿ. CM ಸಿದ್ದರಾಮಯ್ಯ ವಿರುದ್ಧ ಇಡಿ ಎಂಟ್ರಿ. ಮುಡಾ ಪ್ರಕರಣದಲ್ಲಿ CMಗೆ ಶಾಕ್ ಮೇಲೆ ಶಾಕ್. ಇದು ಇಲ್ಲಿ ತನಕ ಬಾಲ್ ಒಂದು ರೀತಿಯಲ್ಲಿ BJP ಅಂಗಳದಲ್ಲಿತ್ತು. ಆದರೆ BJP ಅಂಗಳ ಅಂತಂದರೆ ಇಲ್ಲಿಯ ಲೋಕಲ್ ವಿಚಾರ ಹೇಳ್ತಾ ಇದ್ದೀನಿ ನಾನು. ಲೋಕಾಯುಕ್ತ ತನಿಖೆಗಾಗಿ FIR ಆಗಿತ್ತು. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ CBI ಬರಬಾರ್ದು ಅಂಥೇಳಿ ಪೂರ್ವಾನುಮತಿ ಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೆ ಏಕ್ದಮ್ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ. ಆದರೆ ಈಗ ಇಡಿ ಜಾರಿ ನಿರ್ದೇಶನಾಲಯ, ಗೊತ್ತಿಲ್ಲ ಜಾರಿ ನಿರ್ದೇಶನಾಲಯಕ್ಕೆ ಈ ವ್ಯಾಪ್ತಿ ಬರುತ್ತಾ ಇಲ್ವಾ, ಇನ್ನೂ ಅದರ ಬಗ್ಗೆ ಎಕ್ಸ್ಪರ್ಟ್ಗಳ ಬಗ್ಗೆ ಕೇಳಬೇಕಾಗುತ್ತೆ. ಯಾಕಂದರೆ ಜಾರಿ ನಿರ್ದೇಶನಾಲಯ ಬಹಳ ಮುಖ್ಯವಾಗಿ ಎರಡು ರಾಜ್ಯಗಳ ನಡುವೆ ಹಣಕಾಸಿನ ವ್ಯವಹಾರಗಳು, ದೇಶ ವಿದೇಶಗಳಲ್ಲಿ ಹಣಕಾಸಿನ ವ್ಯವಹಾರಗಳು ಈ ಥರ ಆದಾಗ ಎಂಟ್ರಿ ಆಗುತ್ತೆ. ಇಲ್ಲಾಂತಂದರೆ ಲೋಕಾಯುಕ್ತ FIR ಪರಿಶೀಲಿಸಿ ಇಡಿಯಿಂದ FIR ಆಗಿದೆ. ಇದು ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಇಲ್ಲಿ ತನಕ ಸಿದ್ದರಾಮಯ್ಯ ಸೇಫ್ ಆಗಿದ್ದರು, ಈಗ ಸೇಫ್ ಥರ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಆಗಬಹುದು. ನೆನಪಿಟ್ಕೊಳ್ಳಿ ವೀಕ್ಷಕರೇ, CM ಸಿದ್ದರಾಮಯ್ಯ ಯಾವುದೇ ಟೈಮಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಈಗ ಬನ್ನಿ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ಹೇಳಿ, ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ, ಮೊನ್ನೆಯಿಂದ ಹೇಳ್ತಾ ಇದ್ದೆ, ಒಂದು ರೀತಿಯಲ್ಲಿ ಸೇಫ್ ಆಗಿದ್ದಾರೆ. ಯಾಕಂದರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ರು ಕೂಡ ಅಲ್ಲಿ ESP ಇದ್ದಾರೆ, ತನಿಖೆ ಕರೀಬೋದು. ಆಲ್ರೆಡಿ FIR ನಿರ್ಮಲಾ ಸೀತಾರಾಮನ್ ಮೇಲೆ ಬಂತು, ತಡೆಯಾಜ್ಞೆಗೆ ಬಂತು, ಅರೆಸ್ಟ್ ಆಗಿಲ್ಲ, ರಾಜೀನಾಮೆ ಕೊಟ್ಟಿಲ್ಲ, ಹೀಗೆಲ್ಲ ಅವಕಾಶಗಳಿತ್ತು. ಈಗ ನನಗೆ ಒಂದು ಹೇಳಿ, ಇಡಿ FIR ದಾಖಲಿಸಿಕೊಂಡಿದೆ. ಇಡಿ ಈಗ ವಾಲ್ಮೀಕಿ ಹಗರಣದಲ್ಲಿ ನಮಗೆ ಹೇಳಬಹುದು ಇಂಟರ್ ಸ್ಟೇಟ್ ದುಡ್ಡು ಮತ್ತು ಇಂಟರ್ನ್ಯಾಷನಲ್ ದುಡ್ಡಿನ ಅವ್ಯವಹಾರಗಳಾಗಿತ್ತು ಅಲ್ವಾ. ಈಗ ಇಡಿ ಎಂಟ್ರಿ ಕೊಡೋಕ್ಕೆ ಬರೋದಿದ್ರು ಕೂಡ ಒಂದು FIR ದಾಖಲು ಮಾಡೋದಕ್ಕೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ, ಪ್ರಶ್ನೆ ಮೂಡುತ್ತೆ. ನಿಮ್ಮ ಅಪ್ಡೇಟ್ ಏನು? ಖಂಡಿತ ಜಯಪ್ರಕಾಶ್, ಏನು ಸದ್ಯ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ECIR ಅಂದರೆ ಏನು FIR ಮಾದರಿಯಲ್ಲಿ ಇಡಿಯಲ್ಲಿ ರಿಜಿಸ್ಟರ್ ಆದರೆ ಅದು ECIR ಅಂತೇಳಿ ಕರೆಯಲಾಗುತ್ತೆ. ಅದನ್ನು CM ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಜೊತೆಗೆ ಬಾಮೈದ ಸೇರಿದಂತೆ ಏನು ಲೋಕಾಯುಕ್ತ FIRನಲ್ಲಿ 4 ಜನ ಆರೋಪಿಗಳಿದ್ದಾರೆ, ಅವ್ರ ಮೇಲೆ ECIR ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಇಡಿ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಸ್ನೇಹಮಯ ಕೃಷ್ಣ ಅವರ ದೂರಿಗೆ ಅವರು ದೂರನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಒಂದು ಇಡಿ ಕಡೆಯಿಂದ ಉತ್ತರ ಸಿಗುತ್ತೆ. ಇದೇ ದಿನ ಅವ್ರ ಮೇಲೆ ECIR ಹೇಗೆ ದಾಖಲಾಗಿದೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕು. ಯಾಕಂತಂದರೆ ಇಷ್ಟೂ ದಿನದ ಪ್ರಕರಣದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ಗೆ ಸಂಬಂಧಿಸಿದಂಥ ಯಾವ ದಾಖಲೆಗಳು ಹೊರಗಡೆ ಬಂದಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಯಾವುದೇ ಹಣಕಾಸನ್ನು ಬಳಸಿದ್ರು, ಹಣದ ಮೂಲವನ್ನು ಹೇಳ್ತಾ ಇಲ್ಲ, ಈ ವಿಚಾರಗಳು ಎಲ್ಲೂ ಸಹ ಹೊರಗಡೆ ಬಂದಿಲ್ಲ. ಈಗ ಇವತ್ತು ದೂರನ್ನು ಸ್ವೀಕರಿಸಿದಂಥ ಇಡಿ ಅಧಿಕಾರಿಗಳು ಇವತ್ತೇ ECIR ದಾಖಲು ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಇಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ರಿವೀಲ್ ಮಾಡೋ ಸಾಧ್ಯತೆಯೂ ಇರ್ತಕ್ಕಂಥದ್ದು. ಆದರೆ ಇಷ್ಟು ದಿನ ಕೇವಲ ಒಂದು ಕಡೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಜೊತೆಗೆ IPC ಕೆಲ ಸೆಕ್ಷನ್ಗಳು, ಜೊತೆಗೆ ಬೇನಾಮಿ ಆ್ಯಕ್ಟ್ನಲ್ಲಿ ಸಿದ್ದರಾಮಯ್ಯಗೆ ಎಲ್ಲ ಒಂದು ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಈಗ ಬಂದೆ ಕಪ್ಪು ಹಣ ಬಳಕೆ ವಿಚಾರ ಕೂಡ ಬರುತ್ತೆ. ಇಡಿ ಎಂಟ್ರಿ, ಮನಿ ಲ್ಯಾಂಡ್ರಿಂಗ್ ಅಡಿ ಪ್ರಕರಣ ದಾಖಲು ಅಂದರೆ ಕಪ್ಪು ಹಣ ಬಳಕೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಅದು ಮನಿ ಲ್ಯಾಂಡ್ರಿಂಗ್ ಅಂದ ತಕ್ಷಣ ಕಪ್ಪು ಹಣ ಬಳಸಿ ವೈಟ್ ಮಾಡಲ್ಲ, ಆ ಥರ ಮನಿ ಲ್ಯಾಂಡ್ರಿಂಗ್ ಅಂದರೆ. ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ? ಲ್ಯಾಂಡ್ರಿ ಕೊಡೋದು, ಬಟ್ಟೆ ಲ್ಯಾಂಡ್ರಿ, ಗೊತ್ತಾಯ್ತಾ? ಮನಿ ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ? ಕ್ಲಾತ್ ಲ್ಯಾಂಡ್ರಿಂಗ್, ಬಟ್ಟೆಯನ್ನು ಲ್ಯಾಂಡ್ರಿಂಗ್ ಕೊಟ್ಟರೆ ಏನು ಮಾಡ್ತಾರೆ? ತೊಳೆದು ಕೊಡ್ತಾರೆ. ಹಾಗೇನೆ ಕಪ್ಪು ಹಣವನ್ನು ಬಿಳಿ ಮಾಡಿದರೆ ಮನಿ ಲ್ಯಾಂಡ್ರಿಂಗ್ ಅಷ್ಟೇ. ಕಪ್ಪು ಹಣವನ್ನು ಬಿಳಿ ಮಾಡೋದು. ಈಗ ನನ್ನ ಹತ್ರ ಒಂದು 500 ಕೋಟಿ ಕಪ್ಪು ಹಣ ಇದೆ ಅಂತ ಇಟ್ಕೊಳ್ಳಿ.
ನಾನು ಬಿಳಿ ಮಾಡೋದು ಹೆಂಗೆ, ನಾನೊಂದು ಪಿಕ್ಚರ್ ತೆಗಿತೀನಿ, ಪಿಕ್ಚರ್ ತೆಗೆದುಬಿಟ್ಟು 100 ಕೋಟಿ ಪಿಕ್ಚರ್ ತೆಗೆದುಬಿಟ್ಟು ಪಿಕ್ಚರ್ ಸೂಪರ್ ಫ್ಲಾಪ್ ಆಗಿರುತ್ತೆ, ಅದು ಬೇರೆ ವಿಚಾರ. 600 ಕೋಟಿ ಲಾಭ ಬಂದಿದೆ ಅಂತ ತೋರಿಸೋದು, ಅದ್ರ ಮೇಲೆ ಸ್ವಲ್ಪ ಬಡ್ಡಿ ಕಟ್ಟಿ ಮುಗಿಸೋದು, ಹೀಗೆ ಮನಿ. ಆದರೆ ಮೂಡಾ ಕೇಸ್ನಲ್ಲಿ ಈಗ ಮಾತ್ರ ಡೇಂಜರ್ ಡೇಂಜರ್ ಡೇಂಜರ್, ವೆರಿ ವೆರಿ ಡೇಂಜರ್. ಇದು ಸಿದ್ದರಾಮಯ್ಯನವರ ಪಾಲಿಗೆ ವೆರಿ ವೆರಿ ಡೇಂಜರ್. ಈಗ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಷ್ಟು ಶಾರ್ಪ್ ಇದ್ದಾರೆ, ಸಿದ್ದರಾಮಯ್ಯನವರ ಜೊತೆಗಿರುವಂಥ ವಕೀಲರಷ್ಟು ಶಾರ್ಪ್ ಇದ್ದಾರೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಹೆಂಗೆ ಬಂತು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೀಗ. ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಹೆಂಗೆ ಬಂತು, ಹಣ ಕಪ್ಪು ಹಣ ಬಳಕೆ ಆಗಿದೆಯಾ, ಇದಿದೆಯಲ್ಲ ಬಾ 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 ಬಾ, ಎಲ್ಲಿಂದ ಎಲ್ಲಿಗೂ ಕೂಡ ಹೋಗುತ್ತೆ. ಈಗ ನಾನು ಅಂದ್ಕೊಂಡಿದ್ದೆ CM ಸಿದ್ದರಾಮಯ್ಯನ ಟೀಮ್ ಭಾಳ ಶಾರ್ಪಾಗಿ ಕೆಲಸ ಮಾಡಿದೆ BJP ಮೇಲೆ ಅಂತ. ಈಗ ಅಂದರೆ BJP ಮೇಲೆ ಅಂದರೆ ರಾಜಕೀಯವಾಗಿ ಹೇಳ್ತಾ ಇದ್ದೀನಿ. ಈಗ ಆ ಕಡೆಯಿಂದ ಬಾಲ್ ಬಂದಿದೆಯಲ್ಲ, ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಈಗ ಡೇಂಜರ್, ನಿಜವಾದ ಡೇಂಜರ್. ಸಿದ್ದರಾಮಯ್ಯನವರಿಗೆ ಈಗ ಅರೆಸ್ಟ್ ಕೂಡ ಆಗಬಹುದು. ಆದರೆ ED ಕೇಸು ದಾಖಲಿಸಿದೆಯಲ್ಲ ಮನಿ ಲ್ಯಾಂಡ್ರಿಂಗ್, ಏನದು, ಅದರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದ್ದೀವಿ. ಈಗ ಒಂದು ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್. CM ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್. ಈಗ ಮೂಡಾ ಹಗರಣಕ್ಕೆ ED ಎಂಟ್ರಿ, ಮೂಡಾ ಹಗರಣದಲ್ಲಿ ED ಎಂಟ್ರಿ. ಇಡೀ ರಾಜಕೀಯದ ಮೂಡಾ ಹಗರಣ ಒಂದು ಮತ್ತೊಂದು ಮಗ್ಗಲಿಗೆ. ಸ್ನೇಹಮಯಿ ಕೃಷ್ಣ ನೀಡಿದ್ದ ದೂರು, ಇಡಿಯಿಂದ ಪ್ರಾಥಮಿಕ ವರ್ತಮಾನ ವರದಿ ದಾಖಲು, FIR. ED ಹೇಗೆ ವಾಲ್ಮೀಕಿ ಹಗರಣದಲ್ಲಿ SIT ರಚನೆ ಮಾಡಿತ್ತು ರಾಜ್ಯ ಸರ್ಕಾರ, ಆದರೆ ED ಎಂಟ್ರ್ ಆದ ಕಾರಣಕ್ಕಾಗಿ ನಾಗೇಂದ್ರ ಅವರು A1 ಆಗಬೇಕಾಗಿ ಬಂತು. ಅದೇ ಥರ ಇದೀಗ ED ಎಂಟ್ರಿ. CM ಸಿದ್ದರಾಮಯ್ಯ ವಿರುದ್ಧ ED ಎಂಟ್ರಿ. ಮುಡಾ ಪ್ರಕರಣದಲ್ಲಿ CMಗೆ ಶಾಕ್ ಮೇಲೆ ಶಾಕ್. ಇದು ಇಲ್ಲಿ ತನಕ ಬಾಲ್ ಒಂದು ರೀತಿಯಲ್ಲಿ BJP ಅಂಗಳದಲ್ಲಿತ್ತು. ಅಂದರೆ BJP ಅಂಗಳ ಅಂತಂದರೆ ಇಲ್ಲಿಯ ಲೋಕಲ್ ವಿಚಾರ ಹೇಳ್ತಾ ಇದ್ದೀನಿ ನಾನು. ಲೋಕಾಯುಕ್ತ ತನಿಖೆಗಾಗಿ FIR ಆಗಿತ್ತು. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ CBI ಬರಬಾರ್ದು ಅಂಥೇಳಿ ಪೂರ್ವಾನುಮತಿ ಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೆ ಏಕ್ದಮ್ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ. ಆದರೆ ಈಗ ED ಜಾರಿ ನಿರ್ದೇಶನಾಲಯ, ಗೊತ್ತಿಲ್ಲ ಜಾರಿ ನಿರ್ದೇಶನಾಲಯಕ್ಕೆ ಈ ವ್ಯಾಪ್ತಿ ಬರುತ್ತಾ ಇಲ್ವಾ, ಇನ್ನೂ ಅದರ ಬಗ್ಗೆ ಎಕ್ಸ್ಪರ್ಟ್ಗಳ ಬಗ್ಗೆ ಕೇಳಬೇಕಾಗುತ್ತೆ. ಯಾಕಂದರೆ ಜಾರಿ ನಿರ್ದೇಶನಾಲಯ ಬಹಳ ಮುಖ್ಯವಾಗಿ 2 ರಾಜ್ಯಗಳ ನಡುವೆ ಹಣಕಾಸಿನ ವ್ಯವಹಾರಗಳು, ದೇಶ ವಿದೇಶಗಳಲ್ಲಿ ಹಣಕಾಸಿನ ವ್ಯವಹಾರಗಳು, ಈ ಥರ ಆದಾಗ ಎಂಟ್ರಿ ಆಗುತ್ತೆ. ಇಲ್ಲಾಂತಂದರೆ ಲೋಕಾಯುಕ್ತ FIR ಪರಿಶೀಲಿಸಿ EDಯಿಂದ FIR ಆಗಿದೆ. ಇದು ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಇಲ್ಲಿ ತನಕ ಸಿದ್ದರಾಮಯ್ಯ ಸೇಫ್ ಆಗಿದ್ದರು, ಈಗ ಸೇಫ್ ಥರ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಆಗಬಹುದು. ನೆನಪಿಟ್ಕೊಳ್ಳಿ ವೀಕ್ಷಕರೇ, CM ಸಿದ್ದರಾಮಯ್ಯ ಯಾವುದೇ ಟೈಮಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಈಗ ಬನ್ನಿ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ಹೇಳಿ, ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ, ಮೊನ್ನೆಯಿಂದ ಹೇಳ್ತಾ ಇದ್ದೆ, ಒಂದು ರೀತಿಯಲ್ಲಿ ಸೇಫ್ ಆಗಿದ್ದಾರೆ. ಯಾಕಂದರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ರು ಕೂಡ ಅಲ್ಲಿ ESP ಇದ್ದಾರೆ, ತನಿಖೆ ಕರೀಬೋದು. ಆಲ್ರೆಡಿ FIR ನಿರ್ಮಲಾ ಸೀತಾರಾಮನ್ ಮೇಲೆ ಬಂತು, ತಡೆಯಾಜ್ಞೆಗೆ ಬಂತು, ಅರೆಸ್ಟ್ ಆಗಿಲ್ಲ, ರಾಜೀನಾಮೆ ಕೊಟ್ಟಿಲ್ಲ, ಹೀಗೆಲ್ಲ ಅವಕಾಶಗಳಿತ್ತು. ಈಗ ನನಗೆ ಒಂದು ಹೇಳಿ, ED FIR ದಾಖಲಿಸಿಕೊಂಡಿದೆ. ED ಈಗ ವಾಲ್ಮೀಕಿ ಹಗರಣದಲ್ಲಿ ನಮಗೆ ಹೇಳಬಹುದು ಇಂಟರ್ ಸ್ಟೇಟ್ ದುಡ್ಡು ಮತ್ತು ಇಂಟರ್ನ್ಯಾಷನಲ್ ದುಡ್ಡಿನ ಅವ್ಯವಹಾರಗಳಾಗಿತ್ತು ಅಲ್ವಾ. ಈಗ ED ಎಂಟ್ರಿ ಕೊಡೋಕ್ಕೆ ಬರೋದಿದ್ರೂ ಕೂಡ ಒಂದು FIR ದಾಖಲು ಮಾಡೋದಕ್ಕೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ, ಪ್ರಶ್ನೆ ಮೂಡುತ್ತೆ. ನಿಮ್ಮ ಅಪ್ಡೇಟ್ ಏನು? ಖಂಡಿತ ಜಯಪ್ರಕಾಶ್, ಏನು ಸದ್ಯ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ECIR ಅಂದರೆ ಏನು FIR ಮಾದರಿಯಲ್ಲಿ EDಯಲ್ಲಿ ರಿಜಿಸ್ಟರ್ ಆದರೆ ಅದು ECIR ಅಂತೇಳಿ ಕರೆಯಲಾಗುತ್ತೆ. ಅದನ್ನು CM ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಜೊತೆಗೆ ಬಾಮೈದ ಸೇರಿದಂತೆ ಏನು ಲೋಕಾಯುಕ್ತ FIRನಲ್ಲಿ 4 ಜನ ಆರೋಪಿಗಳಿದ್ದಾರೆ, ಅವ್ರ ಮೇಲೆ ECIR ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ED ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಸ್ನೇಹಮಯ ಕೃಷ್ಣ
ಕೃಷ್ಣ ಅವರ ದೂರಿಗೆ ಒಂದು ಅವರು ದೂರನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಒಂದು ಇಡಿ ಕಡೆಯಿಂದ ಉತ್ತರ ಸಿಗುತ್ತೆ. ಇದೇ ದಿನ ಅವ್ರ ಮೇಲೆ ECIR ಹೇಗೆ ದಾಖಲಾಗಿದೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗಬೇಕು. ಯಾಕಂತಂದರೆ ಇಷ್ಟೂ ದಿನದ ಪ್ರಕರಣದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ಗೆ ಸಂಬಂಧಿಸಿದಂಥ ಯಾವ ದಾಖಲೆಗಳು ಹೊರಗಡೆ ಬಂದಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಯಾವುದೇ ಹಣಕಾಸನ್ನು ಬಳಸಿದ್ರು, ಹಣದ ಮೂಲವನ್ನು ಹೇಳ್ತಾ ಇಲ್ಲ, ಈ ವಿಚಾರಗಳು ಎಲ್ಲೂ ಸಹ ಹೊರಗಡೆ ಬಂದಿಲ್ಲ. ಈಗ ಇವತ್ತು ದೂರನ್ನು ಸ್ವೀಕರಿಸಿದಂಥ ಇಡಿ ಅಧಿಕಾರಿಗಳು ಇವತ್ತೇ ECIR ದಾಖಲು ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಇಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ರಿವೀಲ್ ಮಾಡೋ ಸಾಧ್ಯತೆಯೂ ಇರ್ತಕ್ಕಂಥದ್ದು. ಆದರೆ ಇಷ್ಟು ದಿನ ಕೇವಲ ಏನು ಒಂದು ಕಡೆ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಜೊತೆಗೆ IPC ಕೆಲ ಸೆಕ್ಷನ್ಗಳು ಜೊತೆಗೆ ಬೇನಾಮಿ ಆ್ಯಕ್ಟ್ನಲ್ಲಿ ಸಿದ್ದರಾಮಯ್ಯಗೆ ಎಲ್ಲ ಒಂದು ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಈಗ ಬಂದೆ ಕಪ್ಪು ಹಣ ಬಳಕೆ ವಿಚಾರ ಕೂಡ ಬರುತ್ತೆ. ಇಡಿ ಎಂಟ್ರಿ ಮನಿ ಲ್ಯಾಂಡ್ರಿಂಗ್ ಅಡಿ ಪ್ರಕರಣ ದಾಖಲು ಅಂದರೆ ಕಪ್ಪು ಹಣ ಬಳಕೆಯಾಗಿದೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಅದು ಮನಿ ಲ್ಯಾಂಡ್ರಿಂಗ್ ಅಂದ ತಕ್ಷಣ ಕಪ್ಪು ಹಣ ಬಳಸಿ ವೈಟ್ ಮಾಡಲ್ಲ, ಆ ಥರ ಮನಿ ಲ್ಯಾಂಡ್ರಿಂಗ್ ಅಂದರೆ. ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ? ಲ್ಯಾಂಡ್ರಿ ಕೊಡೋದು, ಬಟ್ಟೆ ಲ್ಯಾಂಡ್ರಿ, ಗೊತ್ತಾಯ್ತಾ? ಮನಿ ಲ್ಯಾಂಡ್ರಿಂಗ್ ಅಂದರೆ ಏನು ಹೇಳಿ? ಕ್ಲಾತ್ ಲ್ಯಾಂಡ್ರಿಂಗ್, ಬಟ್ಟೆಯನ್ನು ಲ್ಯಾಂಡ್ರಿಂಗ್ ಕೊಟ್ಟರೆ ಏನು ಮಾಡ್ತಾರೆ? ತೊಳೆದು ಕೊಡ್ತಾರೆ. ಹಾಗೇನೇ ಕಪ್ಪು ಹಣವನ್ನು ಬಿಳಿ ಮಾಡಿದರೆ ಮನಿ ಲ್ಯಾಂಡ್ರಿಂಗ್ ಅಷ್ಟೇ. ಕಪ್ಪು ಹಣವನ್ನು ಬಿಳಿ ಮಾಡೋದು. ಈಗ ನನ್ನ ಹತ್ರ ಒಂದು 500 ಕೋಟಿ ಕಪ್ಪು ಹಣ ಇದೆ ಅಂತ ಇಟ್ಕೊಳ್ಳಿ. ನಾನು ಬಿಳಿ ಮಾಡೋದು ಹೆಂಗೆ? ನಾನೊಂದು ಪಿಕ್ಚರ್ ತೆಗಿತೀನಿ. ಪಿಕ್ಚರ್ ತೆಗೆದುಬಿಟ್ಟು 100 ಕೋಟಿ ಪಿಕ್ಚರ್ ತೆಗೆದುಬಿಟ್ಟು, ಪಿಕ್ಚರ್ ಸೂಪರ್ ಫ್ಲಾಪ್ ಆಗಿರುತ್ತೆ, ಅದು ಬೇರೆ ವಿಚಾರ. 600 ಕೋಟಿ ಲಾಭ ಬಂದಿದೆ ಅಂತ ತೋರಿಸೋದು, ಅದ್ರ ಮೇಲೆ ಸ್ವಲ್ಪ ಬಡ್ಡಿ ಕಟ್ಟಿ ಮುಗಿಸೋದು, ಹೀಗೆ ಮನಿ. ಆದರೆ ಮೂಡ ಕೇಸ್ನಲ್ಲಿ ಈಗ ಮಾತ್ರ ಡೇಂಜರ್ ಡೇಂಜರ್ ಡೇಂಜರ್, ವೆರಿ ವೆರಿ ಡೇಂಜರ್. ಇದು ಸಿದ್ದರಾಮಯ್ಯನವರ ಪಾಲಿಗೆ ವೆರಿ ವೆರಿ ಡೇಂಜರ್. ಈಗ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಷ್ಟು ಶಾರ್ಪ್ ಇದ್ದಾರೆ, ಸಿದ್ದರಾಮಯ್ಯನವರ ಜೊತೆಗಿರುವಂಥ ವಕೀಲರಷ್ಟು ಶಾರ್ಪ್ ಇದ್ದಾರೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಹೆಂಗೆ ಬಂತು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೀಗ. ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಹೆಂಗೆ ಬಂತು? ಹಣ, ಕಪ್ಪು ಹಣ ಬಳಕೆ ಆಗಿದೆಯಾ? ಇದೆಯಲ್ಲ, ಬಾ ಎಲ್ಲಿಂದ ಎಲ್ಲಿಗೂ ಕೂಡ ಹೋಗುತ್ತೆ. ಈಗ ನಾನು ಅಂದ್ಕೊಂಡಿದ್ದೆ CM ಸಿದ್ದರಾಮಯ್ಯನ ಟೀಮ್ ಭಾಳ ಶಾರ್ಪಾಗಿ ಕೆಲಸ ಮಾಡಿದೆ BJP ಮೇಲೆ ಅಂತ. ಈಗ ಅಂದರೆ BJP ಮೇಲೆ ಅಂದರೆ ರಾಜಕೀಯವಾಗಿ ಹೇಳ್ತಾ ಇದ್ದೀನಿ. ಈಗ ಆ ಕಡೆಯಿಂದ ಬಾಲ್ ಬಂದಿದೆಯಲ್ಲ, ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಈಗ ಡೇಂಜರ್, ನಿಜವಾದ ಡೇಂಜರ್. ಸಿದ್ದರಾಮಯ್ಯನವರಿಗೆ ಈಗ ಅರೆಸ್ಟ್ ಕೂಡ ಆಗಬಹುದು. ಆದರೆ ಇಡಿ ಕೇಸು ದಾಖಲಿಸಿದೆಯಲ್ಲ ಮನಿ ಲ್ಯಾಂಡ್ರಿಂಗ್ ಏನದು, ಅದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ.